ಭಾರತದ ವಾಯುಪಡೆಗೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್. ಗಿಲ್ಗಿಟ್ನಲ್ಲಿ ಯಾವುದೇ ವಿಮಾನ ಹಾರಾಟ ನಡೆಸುವಂಗಿಲ್ಲ. ವಾಯುಪಡೆಯ ಒಂದೊಂದೇ ರೀತಿಯ ನಿರ್ಧಾರ, ಒಂದೊಂದೇ ರೀತಿಯ ಪರೀಕ್ಷೆಗಳಿಗೆ ಪಾಕಿಸ್ತಾನ್ ಈಗ ಬೆದರಿ ಬೆಂಡಾಗಿದೆ, ಹೆದರ್ತಾ ಇದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್ ಮಾಡಿದ್ದಲ್ಲದೆ ಯಾವುದೇ ವಿಮಾನ ಹಾರಾಟ ನಡೆಸಂಗಿಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಿರೋದು. ಭಾರತದ ಹೆಜ್ಜೆಗೆ ಪಾಕಿಸ್ತಾನ ನಡುಗಿದೆ. ನೋಡಿ, ಭಾರತದ ಈ ರೀತಿಯ ನಿರ್ಧಾರಗಳಿಗೆ ಪಾಕಿಸ್ತಾನ ವಿಲ ಅಂತ ಒದ್ದಾಡ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನಕ್ಕೆ ನಡುಕ ಆರಂಭ ಆಗಿಬಿಟ್ಟಿದೆ. ನಮಗೆ ದೇವರೇ ದಿಕ್ಕು ಅಂತ ಪಾಕ್ ಸಚಿವ ಹೇಳಿರೋದೀಗ. ಈ ಮೂಲಕ ರಕ್ಷಣಾ ಸಚಿವ ಖವಾಜ್ ಆಸೀಫ್ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾನೆ. ಖವಾಜ ಆಸೀಫ್ ನಮಗೆ ದೇವರೇ ದಿಕ್ಕು ಅಂತ ಹೇಳ್ಕೊಂಡಿರೋದಾತ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜ ಆಸೀಫ್ ನಮಗೆ ದೇವರೇ ದಿಕ್ಕು ಅಂತ ಹೇಳಿ ತನ್ನ ಅಸಹಾಯಕತೆಯನ್ನ ತೋರಿದ್ದಾನೆ. ಈ ಕಡೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರೂ ಸೇನೆಯ ಮುಖ್ಯಸ್ಥರ ಜೊತೆಗೆ ಕೂತ್ಕೊಂಡು ಇವ್ರನ್ನ ಹೆಂಗ್ ಹೊಡಿಬೇಕು, ಹೆಂಗ್ ಬಗ್ ಬಡಿಬೇಕು, ಎಲ್ಲ ಫ್ರೀ ಹ್ಯಾಂಡ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಪಾಕಿಸ್ತಾನದ ರಕ್ಷಣಾ ಸಚಿವ ದೇವರೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿ ಬೆದರಿ ಬೆಂಡಾಗಿದ್ದಾನೆ. ಭಾರತದ ವಾಯುಪಡೆಗೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್. ಗಿಲ್ಗಿಟ್ನಲ್ಲಿ ಯಾವುದೇ ವಿಮಾನ ಹಾರಾಟ ನಡೆಸುವಂಗಿಲ್ಲ. ವಾಯುಪಡೆಯ ಒಂದೊಂದೇ ರೀತಿಯ ನಿರ್ಧಾರ, ಒಂದೊಂದೇ ರೀತಿಯ ಪರೀಕ್ಷೆಗಳಿಗೆ ಪಾಕಿಸ್ತಾನ್ ಈಗ ಬೆದರಿ ಬೆಂಡಾಗಿದೆ, ಹೆದರ್ತಾ ಇದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್ ಮಾಡಿದ್ದಲ್ಲದೆ ಯಾವುದೇ ವಿಮಾನ ಹಾರಾಟ ನಡೆಸಂಗಿಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಿರೋದು. ಭಾರತದ ಹೆಜ್ಜೆಗೆ ಪಾಕಿಸ್ತಾನ ನಡುಗಿದೆ. ನೋಡಿ, ಭಾರತದ ಈ ರೀತಿಯ ನಿರ್ಧಾರಗಳಿಗೆ ಪಾಕಿಸ್ತಾನ ವಿಲ ಅಂತ ಒದ್ದಾಡ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನಕ್ಕೆ ನಡುಕ ಆರಂಭ ಆಗಿಬಿಟ್ಟಿದೆ. ನಮಗೆ ದೇವರೇ ದಿಕ್ಕು ಅಂತ ಪಾಕ್ ಸಚಿವ ಹೇಳಿರೋದೀಗ. ಈ ಮೂಲಕ ರಕ್ಷಣಾ ಸಚಿವ ಖವಾಜ್ ಆಸೀಫ್ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾನೆ. ಖವಾಜ ಆಸೀಫ್ ನಮಗೆ ದೇವರೇ ದಿಕ್ಕು ಅಂತ ಹೇಳ್ಕೊಂಡಿರೋದಾತ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜ ಆಸೀಫ್ ನಮಗೆ ದೇವರೇ ದಿಕ್ಕು ಅಂತ ಹೇಳಿ ತನ್ನ ಅಸಹಾಯಕತೆಯನ್ನ ತೋರಿದ್ದಾನೆ. ಈ ಕಡೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರೂ ಸೇನೆಯ ಮುಖ್ಯಸ್ಥರ ಜೊತೆಗೆ ಕೂತ್ಕೊಂಡು ಇವ್ರನ್ನ ಹೆಂಗ್ ಹೊಡಿಬೇಕು, ಹೆಂಗ್ ಬಗ್ ಬಡಿಬೇಕು, ಎಲ್ಲ ಫ್ರೀ ಹ್ಯಾಂಡ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಪಾಕಿಸ್ತಾನದ ರಕ್ಷಣಾ ಸಚಿವ ದೇವರೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿ ಬೆದರಿ ಬೆಂಡಾಗಿದ್ದಾನೆ. ಭಾರತದ ವಾಯುಪಡೆಗೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್. ಗಿಲ್ಗಿಟ್ನಲ್ಲಿ ಯಾವುದೇ ವಿಮಾನ ಹಾರಾಟ ನಡೆಸುವಂಗಿಲ್ಲ. ವಾಯುಪಡೆಯ ಒಂದೊಂದೇ ರೀತಿಯ ನಿರ್ಧಾರ, ಒಂದೊಂದೇ ರೀತಿಯ ಪರೀಕ್ಷೆಗಳಿಗೆ ಪಾಕಿಸ್ತಾನ್ ಈಗ ಬೆದರಿ ಬೆಂಡಾಗಿದೆ, ಹೆದರ್ತಾ ಇದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್ ಮಾಡಿದ್ದಲ್ಲದೆ ಯಾವುದೇ ವಿಮಾನ ಹಾರಾಟ ನಡೆಸಂಗಿಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಿರೋದು. ಭಾರತದ ಹೆಜ್ಜೆಗೆ ಪಾಕಿಸ್ತಾನ ನಡುಗಿದೆ. ನೋಡಿ, ಭಾರತದ ಈ ರೀತಿಯ ನಿರ್ಧಾರಗಳಿಗೆ ಪಾಕಿಸ್ತಾನ ವಿಲ ಅಂತ ಒದ್ದಾಡ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನಕ್ಕೆ ನಡುಕ ಆರಂಭ ಆಗಿಬಿಟ್ಟಿದೆ. ನಮಗೆ ದೇವರೇ ದಿಕ್ಕು ಅಂತ ಪಾಕ್ ಸಚಿವ ಹೇಳಿರೋದೀಗ. ಈ ಮೂಲಕ ರಕ್ಷಣಾ ಸಚಿವ ಖವಾಜ್ ಆಸೀಫ್ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾನೆ. ಖವಾಜ ಆಸೀಫ್ ನಮಗೆ ದೇವರೇ ದಿಕ್ಕು ಅಂತ ಹೇಳ್ಕೊಂಡಿರೋದಾತ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜ ಆಸೀಫ್
ನಮಗೆ ದೇವರೇ ದಿಕ್ಕು ಅಂತ ಹೇಳಿ ತನ್ನ ಅಸಹಾಯಕತೆಯನ್ನ ತೋರಿದ. ಈ ಕಡೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರೂ ಸೇನೆಯ ಮುಖ್ಯಸ್ಥರ ಜೊತೆಗೆ ಕೂತ್ಕೊಂಡು ಇವ್ರನ್ನ ಹೆಂಗ್ ಹೊಡಿಬೇಕು, ಹೆಂಗ್ ಬಡಿಬೇಕು ಎಲ್ಲ ಫ್ರೀ ಹ್ಯಾಂಡ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಪಾಕಿಸ್ತಾನದ ರಕ್ಷಣಾ ಸಚಿವ ದೇವರೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿ ಬೆದರಿ ಬೆಂಡಾಗಿದ್ದಾನೆ. ಭಾರತದ ವಾಯುಪಡೆಗೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್. ಗಿಲ್ಗಿಟ್ನಲ್ಲಿ ಯಾವುದೇ ವಿಮಾನ ಹಾರಾಟ ನಡೆಸುವಂಗಿಲ್ಲ. ವಾಯುಪಡೆಯ ಒಂದೊಂದೇ ರೀತಿಯ ನಿರ್ಧಾರ, ಒಂದೊಂದೇ ರೀತಿಯ ಪರೀಕ್ಷೆಗಳಿಗೆ ಪಾಕಿಸ್ತಾನ್ ಈಗ ಬೆದರಿ ಬೆಂಡಾಗಿದೆ, ಹೆದರ್ತಾ ಇದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್ ಮಾಡಿದ್ದಲ್ಲದೆ ಯಾವುದೇ ವಿಮಾನ ಹಾರಾಟ ನಡೆಸಂಗಿಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಿರೋದು. ಭಾರತದ ಹೆಜ್ಜೆಗೆ ಪಾಕಿಸ್ತಾನ ನಡುಗಿದೆ. ನೋಡಿ, ಭಾರತದ ಈ ರೀತಿಯ ನಿರ್ಧಾರಗಳಿಗೆ ಪಾಕಿಸ್ತಾನ ವಿಲ ಅಂತ ಒದ್ದಾಡ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನಕ್ಕೆ ನಡುಕ ಆರಂಭ ಆಗಿಬಿಟ್ಟಿದೆ. ನಮಗೆ ದೇವರೇ ದಿಕ್ಕು ಅಂತ ಪಾಕ್ ಸಚಿವ ಹೇಳಿರೋದೀಗ. ಈ ಮೂಲಕ ರಕ್ಷಣಾ ಸಚಿವ ಖವಾಜ್ ಆಸೀಫ್ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾನೆ. ಖವಾಜಾ ಆಸೀಫ್ ನಮಗೆ ದೇವರೇ ದಿಕ್ಕು ಅಂತ ಹೇಳ್ಕೊಂಡಿರೋದಾತ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸೀಫ್ ನಮಗೆ ದೇವರೇ ದಿಕ್ಕು ಅಂತ ಹೇಳಿ ತನ್ನ ಅಸಹಾಯಕತೆಯನ್ನ ತೋರಿದ್ದಾನೆ. ಈ ಕಡೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರೂ ಸೇನೆಯ ಮುಖ್ಯಸ್ಥರ ಜೊತೆಗೆ ಕೂತ್ಕೊಂಡು ಇವ್ರನ್ನ ಹೆಂಗ್ ಹೊಡಿಬೇಕು, ಹೆಂಗ್ ಬಡಿಬೇಕು ಎಲ್ಲ ಫ್ರೀ ಹ್ಯಾಂಡ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಪಾಕಿಸ್ತಾನದ ರಕ್ಷಣಾ ಸಚಿವ ದೇವರೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿ ಬೆದರಿ ಬೆಂಡಾಗಿದ್ದಾನೆ. ಭಾರತದ ವಾಯುಪಡೆಗೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್. ಗಿಲ್ಗಿಟ್ನಲ್ಲಿ ಯಾವುದೇ ವಿಮಾನ ಹಾರಾಟ ನಡೆಸುವಂಗಿಲ್ಲ. ವಾಯುಪಡೆಯ ಒಂದೊಂದೇ ರೀತಿಯ ನಿರ್ಧಾರ, ಒಂದೊಂದೇ ರೀತಿಯ ಪರೀಕ್ಷೆಗಳಿಗೆ ಪಾಕಿಸ್ತಾನ್ ಈಗ ಬೆದರಿ ಬೆಂಡಾಗಿದೆ, ಹೆದರ್ತಾ ಇದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್ ಮಾಡಿದ್ದಲ್ಲದೆ ಯಾವುದೇ ವಿಮಾನ ಹಾರಾಟ ನಡೆಸಂಗಿಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಿರೋದು. ಭಾರತದ ಹೆಜ್ಜೆಗೆ ಪಾಕಿಸ್ತಾನ ನಡುಗಿದೆ. ನೋಡಿ, ಭಾರತದ ಈ ರೀತಿಯ ನಿರ್ಧಾರಗಳಿಗೆ ಪಾಕಿಸ್ತಾನ ವಿಲ ಅಂತ ಒದ್ದಾಡ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನಕ್ಕೆ ನಡುಕ ಆರಂಭ ಆಗಿಬಿಟ್ಟಿದೆ. ನಮಗೆ ದೇವರೇ ದಿಕ್ಕು ಅಂತ ಪಾಕ್ ಸಚಿವ ಹೇಳಿರೋದೀಗ. ಈ ಮೂಲಕ ರಕ್ಷಣಾ ಸಚಿವ ಖವಾಜ್ ಆಸೀಫ್ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾನೆ. ಖವಾಜಾ ಆಸೀಫ್ ನಮಗೆ ದೇವರೇ ದಿಕ್ಕು ಅಂತ ಹೇಳ್ಕೊಂಡಿರೋದಾತ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸೀಫ್ ನಮಗೆ ದೇವರೇ ದಿಕ್ಕು ಅಂತ ಹೇಳಿ ತನ್ನ ಅಸಹಾಯಕತೆಯನ್ನ ತೋರಿದ. ಈ ಕಡೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರೂ ಸೇನೆಯ ಮುಖ್ಯಸ್ಥರ ಜೊತೆಗೆ ಕೂತ್ಕೊಂಡು ಇವ್ರನ್ನ ಹೆಂಗ್ ಹೊಡಿಬೇಕು, ಹೆಂಗ್ ಬಡಿಬೇಕು ಎಲ್ಲ ಫ್ರೀ ಹ್ಯಾಂಡ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಪಾಕಿಸ್ತಾನದ ರಕ್ಷಣಾ ಸಚಿವ ದೇವರೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿ ಬೆದರಿ ಬೆಂಡಾಗಿದ್ದಾನೆ. ಭಾರತದ ವಾಯುಪಡೆಗೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್. ಗಿಲ್ಗಿಟ್ನಲ್ಲಿ ಯಾವುದೇ ವಿಮಾನ ಹಾರಾಟ ನಡೆಸುವಂಗಿಲ್ಲ. ವಾಯುಪಡೆಯ ಒಂದೊಂದೇ ರೀತಿಯ ನಿರ್ಧಾರ, ಒಂದೊಂದೇ ರೀತಿಯ ಪರೀಕ್ಷೆಗಳಿಗೆ ಪಾಕಿಸ್ತಾನ್ ಈಗ ಬೆದರಿ ಬೆಂಡಾಗಿದೆ, ಹೆದರ್ತಾ ಇದೆ. ಗಿಲ್ಗಿಟ್ ಪ್ರದೇಶದಲ್ಲಿ ವಿಮಾನ ಹಾರಾಟ ಬಂದ್ ಮಾಡಿದ್ದಲ್ಲದೆ ಯಾವುದೇ ವಿಮಾನ ಹಾರಾಟ ನಡೆಸಂಗಿಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಿರೋದು. ಭಾರತದ ಹೆಜ್ಜೆಗೆ ಪಾಕಿಸ್ತಾನ ನಡುಗಿದೆ.
ನೋಡಿ, ಭಾರತದ ಈ ರೀತಿಯ ನಿರ್ಧಾರಗಳಿಗೆ ಪಾಕಿಸ್ತಾನ ವಿಲ ಅಂತ ಒದ್ದಾಡ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನಕ್ಕೆ ನಡುಕ ಆರಂಭ ಆಗ್ಬಿಟ್ಟಿದೆ. ನಮಗೆ ದೇವರೇ ದಿಕ್ಕು ಅಂತ ಪಾಕ್ ಸಚಿವ ಹೇಳಿರೋದೀಗ. ಈ ಮೂಲಕ ರಕ್ಷಣಾ ಸಚಿವ ಖವಾಜ್ ಆಸೆ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾನೆ. ಖವಾಜಾ ಆಸೆ ನಮಗೆ ದೇವರೇ ದಿಕ್ಕು ಅಂತ ಹೇಳ್ಕೊಂಡಿರೋದಾತ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ನಮಗೆ ದೇವರೇ ದಿಕ್ಕು ಅಂತ ಹೇಳಿ ತನ್ನ ಅಸಹಾಯಕತೆಯನ್ನ ತೋರಿದ್ದಾನೆ. ಈ ಕಡೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರೂ ಸೇನೆಯ ಮುಖ್ಯಸ್ಥರ ಜೊತೆಗೆ ಕೂತ್ಕೊಂಡು ಇವ್ರನ್ನ ಹೆಂಗ್ ಹೊಡಿಬೇಕು, ಹೆಂಗ್ ಬಡಿಬೇಕು ಎಲ್ಲ ಫ್ರೀ ಹ್ಯಾಂಡ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಪಾಕಿಸ್ತಾನದ ರಕ್ಷಣಾ ಸಚಿವ ದೇವರೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿ ಬೆದರಿ ಬೆಂಡಾಗಿದ್ದಾನೆ.